ಹೋಟ್ಲ್ ಓಪನ್ ಮಾಡಿ 54 ವರ್ಷ ಆಯಿತು. ಅವಾಗ ನಾವು ಆರಂಭ ಮಾಡಿದಾಗ ಪಲಾವ್ ವಡೆ 50 ಪೈಸಾ. ಗ್ಯಾಸ್ ಅಭಾವದಿಂದ ಸೌದೆ ಒಲೆಯಲ್ಲೇ ನಾವು ಅಡುಗೆ ಎಲ್ಲ ತಯಾರು ಮಾಡ್ತಾಯಿದ್ವಿ. ದೊಡ್ಡಬಳ್ಳಾಪುರದ ಪ್ರೀತಿಯ ಜನರಿಗೆ ನಮಸ್ಕಾರ. ನಾವಿವತ್ತು ದೊಡ್ಡಬಳ್ಳಾಪುರದ ಒಂದು ವಿಶೇಷವಾದ ಹೋಟೆಲ್ನಲ್ಲಿದ್ದೀವಿ. ಅದು ಯಾವುದಪ್ಪ ಹೋಟೆಲ್ ಅಂದರೆ, ದೊಡ್ಡಬಳ್ಳಾಪುರ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಅನೇಕ ಭಾಗಗಳಿಂದ ಎಲ್ಲ ವರ್ಗದ ಬಡವರು, ಶ್ರೀಮಂತರು, ಮಧ್ಯಮ ವರ್ಗದವರು, ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಬಂದು ಇಲ್ಲಿ ತಿಂಡಿನ ತೊಗೊತಾರೆ, ಊಟವನ್ನು ತೊಗೊಂಡು ಹೋಗ್ತಾರೆ. ಕಾರಣ ಗೊತ್ತಿಲ್ಲ, ಶಕ್ತಿ ಏನಂತ ಗೊತ್ತಿಲ್ಲ. ನಾನು ತಿಂತಾಯಿದ್ದೆ ಇಲ್ಲಿ ಬಂದು. ನಾನು ತಿನ್ನೋವಾಗ ಒಂದು ಪ್ಲೇಟ್ 2 ರೂಪಾಯಿ ಇತ್ತು. ಇವತ್ತು ಅಂದರೆ ಕಡಿಮೆ ದುಡ್ಡಿಗೆ, ಕಡಿಮೆ ಹಣಕ್ಕೆ ರುಚಿಯಾಗಿ ಊಟ ಕೊಡುವಂಥ ಒಂದು ವಿಶೇಷವಾದ ಹೋಟೆಲ್. ಅದು ಬರೀ ರಾಮು ಅಂತಂದರೆ ಯಾರೂ ಕೂಡ ಗೊತ್ತಾಗಲ್ಲ, ಆದರೆ ಪಲಾವ್ ರಾಮು ಅಂದರೆ ಎಲ್ಲರೂ ಗೊತ್ತಾಗ್ಬಿಡುತ್ತೆ ಅಂತ ಒಂದು ವಿಶೇಷವಾದ ಹೋಟೆಲ್ನಲ್ಲಿ ಇದ್ದೀವಿ. ನಮ್ಮ ಜೊತೆಗೆ ರಾಮಣ್ಣವ್ರು ಕೂಡ ಇದ್ದಾರೆ. ಈ ಹೋಟೆಲ್ಲು ಎಷ್ಟನೇ ಇಸ್ವಿಲಿ ಸ್ಟಾರ್ಟ್ ಆಯಿತು, ಎಷ್ಟು ವರ್ಷದಿಂದ ಈ ಒಂದು ಸೇವೆ ನಡೀತಾ ಇದೆ, ಕೇಳೋಣ ಬನ್ನಿ ಅವ್ರನ್ನ. ಅಣ್ಣ ನಮಸ್ಕಾರ. ಅಣ್ಣ, ನಾವು ಹೋಟ್ಲ್ ಓಪನ್ ಮಾಡಿ 54 ವರ್ಷ ಆಯಿತು. ಆ ಟೈಮ್ನಲ್ಲಿ ಪಲಾವ್ ವಡೆ 50 ಪೈಸಾ, 50 ಪೈಸೆಯಿಂದ ಶುರುವಾಗಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೇವೆ. ನಾವು ಪಲಾವ್ ಎಲ್ಲ ಶುರು ಮಾಡಿದ್ದು ನಮ್ಮ ಮಾವರು, ನಮ್ಮ ಅಕ್ಕ ಅವ್ರ ಜೊತೆಯಲ್ಲೇ ನಾವು ಶುರು ಮಾಡಿದ್ದು. ಐವತ್ನಾಲ್ಕು ವರ್ಷದಿಂದ ಇದುವರೆಗೂ ದೊಡ್ಡಬಳ್ಳಾಪುರ ಜನಗಳ ಸಹಕಾರದಿಂದ ನಾವು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ. ಅಣ್ಣ, ಏನೇನು ಸಿಗುತ್ತೆ ಅಣ್ಣ ಇಲ್ಲಿ ನಿಮ್ಮಲ್ಲಿ? ಈಗ ಇಲ್ಲಿ ವೆಜಿಟೇಬಲ್ ಪಲಾವು, ಬೆಳಿಗ್ಗೆ 11 ಗಂಟೆಗೆ ವೆಜಿಟೇಬಲ್ ಪಲಾವ್ ಉದ್ನೋಡೆ, ಆಮೇಲೆ 4 ಗಂಟೆಗೆ ಪಲಾವು, ಟೊಮಟೊ ಬಾತು, ಪೂರಿ, ಸಾಗು ಎಲ್ಲ ಸಿಗ್ತೈತೆ. ಬೆಳಿಗ್ಗೆ 11ರಿಂದ 4, ತಿರ್ಗಿ 4 ಗಂಟೆಯಿಂದ ರಾತ್ರಿ 11. ಈ ಮುಂಚೆ ಸೀಮೆಣ್ಣೆ ಸ್ಟೋವ್ ಮಾಡ್ತೀವಿ. ಇವಾಗ ಗ್ಯಾಸ್ ಅಭಾವದಿಂದ ಸೌದೆ ಒಲೆಯಲ್ಲೇ ನಾವು ಅಡುಗೆ ಎಲ್ಲ ತಯಾರು ಮಾಡ್ತಾಯಿದ್ವಿ. ಅಣ್ಣ ನಮಸ್ಕಾರ. ನೀವು ಆರಂಭ ಮಾಡಿದಾಗ ಎಷ್ಟಿತ್ತು ಬೆಲೆ ಒಂದು ಪ್ಲೇಟ್ಗೆ, ಈಗ ಎಷ್ಟಿದೆ? ನಾವು ಆರಂಭ ಮಾಡಿದಾಗ ಪಲಾವ್ ವಡೆ 50 ಪೈಸಾ, ಇವಾಗ ಪಲಾವ್ ವಡೆ 40 ರೂಪಾಯಿ. ಅದೇ ಇವಾಗ ನಿಮ್ಗೆ ಎಷ್ಟು ವರ್ಷ ಅಣ್ಣ? ನನಗೆ 74. ನಾನು 16 ವರ್ಷದಲ್ಲಿ ಶುರು ಮಾಡಿದ್ದು. ನಮ್ಮ ಮಾವರು, ನಮ್ಮ ಅಕ್ಕ ಅವ್ರ ಸಹಕಾರದಿಂದ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ. ನನ್ನ ಸ್ವಂತ ಹೊಸಕೋಟೆ, ನಾವು ಯಲ್ಲಪ್ಪ ಅವ್ರ ಅಕ್ಕನ ಮಗ. ಅಲ್ಲಿ ನಮ್ಮ ತಂದೆ ಇಲ್ದಿದ್ದಾಗ ನಮ್ಮ ಅಕ್ಕ, ನಮ್ಮ ಮಾವ್ರನ್ನ ಕರ್ಕೊಂಬಂದು ನಮ್ಮನ್ನು ಈ ಅಭಿವೃದ್ಧಿ ಮಾಡಿ, ನಮಗೆ ಗಾಡ್ ಫಾದರ್ ಯಲ್ಲಪ್ಪ ಶಾಂತಮ್ಮ ಅವರೇ ಎಲ್ಲ ಅವರ ನೀಡಿರೋ ಅವ್ರ ಮಾರ್ಗದರ್ಶನಲ್ಲೇ ಈ ಭಿಕ್ಷೆ ನಮಗೆ ಬಂದಿರೋದು. ಇಲ್ಲಿದ್ರೆ ನಾವ್ಯಾರೋ, ಪಲಾವ್ ರಾಮು ಯಾರೋ ಗೊತ್ತೇ ಇರಲಿಲ್ಲ. ಅಲ್ಲಿಂದ ಬಂದಮೇಲೆ ನಮಗೆ ಎಲ್ಲ ಮಾರ್ಗದರ್ಶನ ಯಲ್ಲಪ್ಪ ಶಾಂತಮ್ಮ ಅವ್ರದ್ದೇ ಮಾರ್ಗದರ್ಶನ. ಫ್ಯಾಮಿಲಿ ಸಮೇತ ಬಂದಿದ್ದೀರಾ, ಹೇಗಿದೆ ತಿಂಡಿ? ತುಂಬ ಚೆನ್ನಾಗಿದೆ. ನಾವು ಇದರಲ್ಲಿ ಯೂಟ್ಯೂಬಲ್ಲಿ ನೋಡಿ ಬಂದಿದ್ರಿ. ದೇವಸ್ಥಾನ, ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಇದೇ ಫಸ್ಟ್ ಟೈಮ್ ನಾವು ಬಂದಿರೋದು. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಪುಟ್ಟ? ಚೆನ್ನಾಗಿದೆ. ನೀವು ತಿನ್ನಮ್ಮ ಮೇಡಮ್ ಹೇಳಿ, ಚೆನ್ನಾಗಿದ್ದ? ತುಂಬ ಚೆನ್ನಾಗಿದೆ. ನೀವು ಎಷ್ಟಿಂದ ಬರ್ತಾ ಇದ್ದೀರಾ? ತಿಂಡಿ ಹೇಗಿರುತ್ತೆ? ತಿಂಡಿ ಸಂಜೆ ಹೊತ್ತು ಸಿಗುತ್ತೆ ಪಲಾವರಾಮಣ್ಣ ಹೋಟ್ಲಲ್ಲಿ, ಭಾಳ ಚೆನ್ನಾಗಿದೆ. ನಾವೊಂದು 20-25 ವರ್ಷದಿಂದ ಬರ್ತಾಯಿದ್ದೀವಿ. ಅವತ್ತು ಏನು ಟೇಸ್ಟ್ ಇತ್ತು, ಇವತ್ತು ಅದೇ ಟೇಸ್ಟು ಇಸ್ರಿ ಎಲೆಯಲ್ಲಿ ಕೊಡ್ತಾರೆ. ಈ ನಮ್ಮ ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ಜನರಿಗೆ, ನಗರ ಪ್ರದೇಶದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ಕೊಂಬರ್ತಕ್ಕಂಥ ಸಾರ್ವಜನಿಕರಿಗೆ ಭಾಳ ಅತ್ಯುತ್ತಮವಾದ ಊಟ ಕೊಡ್ತಾರೆ, ಅದು ಕಡಿಮೆ ಬೆಲೆಯಲ್ಲಿ. ಇದು ರಾಮಣ್ಣ ಅವರು ಅವ್ರಿಗೆ ಮಣಿಕಂಠ ಆಶೀರ್ವಾದ ಮಾಡಿದ್ದಾನೆ ಗ್ರಾಹಕರಿಗೆ ವ್ಯವಸ್ಥೆ ಮಾಡೋದಕ್ಕೆ. ಇದು ಹೀಗೆ ಮುಂದುವರಿಲಿ. ಎಷ್ಟೋ ಜನ ಇಲ್ಲಿ ಊಟ ಮಾಡಿ ಕಾಸು ಕೊಡದೆ ಹೋಗಿರೋ ದೃಶ್ಯಗಳು ನಾವು ನೋಡಿದ್ದೀವಿ, ಅದು ಗೊತ್ತಿದೆ. ನಾವು ಅಣ್ಣವ್ರನ್ನ ಕೇಳಿದಾಗ ಅವ್ರು ಹೇಳ್ತಾಯಿದ್ರು, ಬಿಡಪ್ಪ ದೇವ್ರು ಎಲ್ಲೋ ಕೊಡ್ತಾರೆ ಅಂದರೆ ಒಂದು ವೃತ್ತಿ ಜೊತೆಗೆ ಒಂದು ಸೇವೆಯನ್ನು ಕೂಡ ಕಂಡುಕೊಂಡಿದ್ದಾರೆ ರಾಮಣ್ಣವರು. ಅವರಿಗೆ ಒಳ್ಳೆಯದಾಗಲಿ, ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ನಿಮಗೆ ಕೊಡಲಿ ಅಂತ ನಾವು ಕೇಳ್ಕೊಳ್ತೀವಿ. ಧರಣಿ ನ್ಯೂಸ್ ಮೂಲಕ ಮತ್ತೊಮ್ಮೆ ರಾಮಣ್ಣವರಿಗೆ ಧನ್ಯವಾದಗಳು, ಶುಭವಾಗಲಿ. ಧರಣಿ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.